ಒಂದು 2 ಫೈವ್ ಸ್ಟಾರ್ ಏನು ಚಾಕ್ಲೇಟ್ ಎಲ್ಲರಿಗೂ ಕೊಡಬೇಕು. ಎಲ್ಲರೂ ಕರೆಕ್ಟಾಗಿ ಆನ್ಸರ್ ಕೊಟ್ಟರು, ಅವ್ರಿಗೆಲ್ಲ ಕೊಟ್ಟರೆ ಚಾನ್ಸ್ ಕೊಟ್ಟರೆ ಅವರು ಕರೆಕ್ಟಾಗಿ ಹೇಳಿರ್ತಾರೆ. ನಮ್ಗೆ ಟೈಮ್ ಇಲ್ಲ, ಅದಕ್ಕೆ ನಾನು ಕೊಡ್ತಾ ಇಲ್ಲ. ಸ್ವಲ್ಪ ಇದು ಎನ್ಶೂರ್ ಮಾಡಿ, ನಾನು ಹೇಳಿದ್ದು ಅದು ಆಗಬೇಕು. ವಿ ಶುಡ್ ಸ್ಪ್ರೆಡ್ ಅವೇರ್ನೆಸ್, ಬಿಕಾಸ್ ಎನ್ಫೋರ್ಸ್ಮೆಂಟ್ ಅಂದರೆ ಅದು ಎಲ್ಲ ಸ್ಟಾಪ್ ಮಾಡಿ ಮಾಡೋದು ಅದು ನಡೀತದೆ, ಅದು ನಮ್ಮ ತಾಕತ್ತು ತೋರಿಸೋದಕ್ಕೆ ನಾವು ಮಾಡ್ತೀವಿ. ಬಟ್ ಅವೇರ್ನೆಸ್ ಇದ್ರೆ ಇದು there is no use of this. I thank one and all for this opportunity and ತುಂಬಾ ಚೆನ್ನಾಗಿ ಮಾಡಿದರು. ಅದು ಅವೇರ್ನೆಸ್ ಅದೆಲ್ಲ ಅದು ಒಂದು ನಮ್ಮ ಉದಯ ನಾಯಕ್ ಅವರು ಇವರೆಲ್ಲ ನಮ್ಮ DC ಕ್ರೈಮ್ ನಮ್ಮ ಒಂದು ದೊಡ್ಡ ಏನಂತ ಹೇಳ್ತಾರೆ ಒಂದು ತಗೊಂಡು ಬಂದು ಎಲ್ಲ ತೋರಿಸಿ ಎಲ್ಲರಿಗೂ ತುಂಬಾ ಚೆನ್ನಾಗಿ ಮಾಡಿದರು. ಅದು ನಿಮ್ಮ ಸ್ಕೂಲ್ಸ್ ಅಲ್ಲಿ ಕೂಡ ನಾವು ಕಳಿಸ್ತೀವಿ, ಒಂದು ದಿನ ಸ್ಕೂಲ್ಸ್ ಸುಧಾರಿಸ್ಬಿಡೋಣ. ಥ್ಯಾಂಕ್ ಯು ಸೋ ಮಚ್. ತಮ್ಮನ್ನೆಲ್ಲ ಕುರಿತು ಭಾಷಣ ಮಾಡಲಿಕ್ಕಿದ್ದಾರೆ ಶ್ರೀ ಭೂಷಣ್ ಗುಲಾಬರಾವ್ ಗೋಡ್ಸೆ, ಭಾರತೀಯ ಪೊಲೀಸ್ ವರಿಷ್ಠಾಧಿಕಾರಿ, ಮಂಗಳೂರು ದಕ್ಷಿಣ ಕನ್ನಡ. ಮಂಗಳೂರು ಮಾಡಿದರೆ ಕೂಡ ಅವರಲ್ಲಿ ಏನು ಚೇಂಜ್ ಆಗಲ್ಲ. ಸೊ ಎಲ್ಲ ಶಾಲಾ ಮಕ್ಕಳಿಗೆ ಏನಂದು ಹೋದ್ರಿ, ಶಾಲಾ ಮಕ್ಕಳಿಗೆ ಒಂದು ರಿಕ್ವೆಸ್ಟ್ ಇದೆ. ಆರ್ ಯು ಆಲ್ ಲಿಸ್ನಿಂಗ್? ಹಲೋ, ಗುಡ್. ಹಲೋ, ಓನ್ಲಿ 2 ರಿಕ್ವೆಸ್ಟ್ ನೀವು. ನಿಮ್ಮ ತಂದೆ ಹತ್ತಿರ ಮೋಟಾರ್ ಸೈಕಲ್ ಇದೆ ಅಥವಾ ಕಾರ್ ಇದೆ? ಗುಡ್. ಕಾರ್ ಇದ್ರೆ ನೀವು ಕಾರ್ನಲ್ಲಿ ಹೋಗುವಾಗ ಅಥವಾ ನಿಮ್ಮ ತಂದೆ ಒಬ್ಬರೇ ಹೋಗುವಾಗ ದಯವಿಟ್ಟು ಚೆಕ್ ಮಾಡಿ ಅವರು ಸೀಟ್ ಬೆಲ್ಟ್ ಹಾಕ್ತಾ ಇದ್ರೆ ಅಥವಾ ಇಲ್ಲ. ರೈಟ್? ಅವರು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ಅವರಿಗೆ ನೀವು ಕಡ್ಡಾಯವಾಗಿ ಒತ್ತಡ ಹಾಕಬೇಕು. ಅವರಿಗೆ ಹೇಳಬೇಕು, ನೀವು ನಮ್ಮಲ್ಲಿ ಪ್ರೀತಿಸ್ತಾ ಇದ್ದರೆ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಹಾಕ್ತೀರಿ. ಹಾಗೆಯೇ ನಿಮ್ಮ ತಂದೆ ಹತ್ರ ಅಥವಾ ನಿಮ್ಮ ಅಣ್ಣ ಹತ್ತಿರ ಮೋಟಾರ್ ಸೈಕಲ್ ಇದೆ, ಅವರ ಮೇಲೆ ನೀವು ಒತ್ತಡ ಹಾಕಬೇಕು. ಯಾವಾಗಲೂ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು. ಈ 2 ಬೇಸಿಕ್ ನಿಯಮಗಳನ್ನು ಪಾಲನೆ ಮಾಡಿದರೆ 90% ನಮ್ಮದು ಆಕ್ಸಿಡೆಂಟ್ ಕಡಿಮೆ ಆಗಬಹುದು. ಈ 2 ಬೇಡಿಕೆಗಳ ಜೊತೆಗೆ ನಮ್ಮದು 2 ಮಾತು ಮುಗಿಸ್ತೀನಿ. ಧನ್ಯವಾದ. ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘ, ಮಂಗಳೂರು ದಕ್ಷಿಣ ಕನ್ನಡ ಇವರಿಗೆ ಜಿಲ್ಲಾಡಳಿತ, ಸಾರಿಗೆ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಇದರ ಸಂಯುಕ್ತ ಆಶ್ರಯದಲ್ಲಿ ಸಾರಿಗೆಯಲ್ಲಿ ಜಲ ಸಾರಿಗೆ ಮತ್ತು ವಾಯು ಸಾರಿಗೆಗಿಂತ ಭೂ ಸಾರಿಗೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಭಾರತವು ಅಭಿವೃದ್ಧಿ ಹೊಂದುತ್ತಿರುವಂತಹ ಒಂದು ದೇಶ. ಈ ಅಭಿವೃದ್ಧಿ ಹೊಂದುತ್ತಿರುವ ದೇಶದಲ್ಲಿ ಜನಸಂಖ್ಯೆ ಕೂಡ ತೀವ್ರವಾಗಿ ಬೆಳವಣಿಗೆ ಆಗ್ತಾ ಇದೆ. ಜನಸಂಖ್ಯೆ ಬೆಳವಣಿಗೆಯಾದಂತೆ ಒಬ್ಬರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕಾದ್ರೆ ರಸ್ತೆಗಳ ಪ್ರಾಮುಖ್ಯತೆ ಅತ್ಯವಶ್ಯಕ. ರಸ್ತೆಗಳು ಬೆಳವಣಿಗೆ ಆಗುತ್ತಿರುವಂತೆ ಅದಕ್ಕೆ ಪೂರಕವಾಗಿ ಸಮರ್ಪಕವಾದಂತಹ ಒಂದು ರಸ್ತೆಗೆ ಸುರಕ್ಷತೆಯ ವಿಧಾನಗಳು ಕೂಡ ಅತ್ಯವಶ್ಯಕ. ಸಾರಿಗೆಯಲ್ಲಿ ಭೂ ಸಾರಿಗೆ ಯಾಕೆ ಪ್ರಾಮುಖ್ಯತೆ ಅಂತ ಹೇಳಿದ್ರೆ, ಈ ರಸ್ತೆ ಅಪಘಾತಗಳು ಸಮುದ್ರಯಾನ ಮತ್ತು ವಾಯುಯಾನದಲ್ಲಿ ಹೆಚ್ಚಾಗಿ ನಿರ್ಲಕ್ಷ್ಯದಿಂದ ಆಗುವುದಿಲ್ಲ ಚಾಲಕರ, ಅದು ಹವಾಮಾನ ವೈಪರೀತ್ಯ, ಅದೇ ರೀತಿ ಯಾಂತ್ರಿಕ ದೋಷದಿಂದ ಈ ಸಮಸ್ಯೆಗಳು ಬರುತ್ತವೆ. ಆದರೆ ಭೂ ಸಾರಿಗೆಯಲ್ಲಿ ಅಂದರೆ ವಾಹನಗಳಲ್ಲಿ ಹೆಚ್ಚಾಗಿ ರಸ್ತೆಯ ಮೇಲೆ ಹವಾಮಾನ ವೈಪರೀತ್ಯದಿಂದ 0.5ರಿಂದ 0.7% ಮಾತ್ರ ಅಪಘಾತ ಸಂಭವಿಸಲಿಕ್ಕೆ ಸಾಧ್ಯತೆ ಇದೆ ಸಮೀಕ್ಷೆಯ ಪ್ರಕಾರ. ಒಂದು ವೇಳೆ ರಸ್ತೆಯ ಸಮಸ್ಯೆ ಇದ್ರೂ
ಒಂದು 2-3% ಮಾತ್ರ ರಸ್ತೆಯ ತೊಂದರೆಗಳಿಂದ ಅಪಘಾತ ಆಗಬಹುದು. ಅದೇ ರೀತಿ ಪಾದಚಾರಿಗಳ ಸಮಸ್ಯೆಗಳು, ಪಾದಚಾರಿಗಳಿಂದ ಆಗುವ ತೊಂದರೆಯಿಂದ ಒಂದು 5-7% ಮಾತ್ರ ಈ ತೊಂದರೆಯಾಗಬಹುದು. 2-3% ಯಾಂತ್ರಿಕ ದೋಷದಿಂದ ತೊಂದರೆ ಆಗಬಹುದು. ಉಳಿದ ಯಾವುದಿದ್ರೂ 12-15% ಇತರ ಕಾರಣಗಳಿಂದ, ಉಳಿದ 75% ಅಪಘಾತಗಳು ನಡೆಯುವುದು ಚಾಲಕನ ನಿರ್ಲಕ್ಷ್ಯತೆ ಮತ್ತು ಬೇಜವಾಬ್ದಾರಿತನ ಅಂತ ಹೇಳುವುದು ಜಗಜ್ಜಾಹೀರಾಗಿದೆ. ಈಗ ಈ ಅಪಘಾತವನ್ನು ತಡೆಗಟ್ಟಬೇಕಿದ್ದಲ್ಲಿ ಈಗ ಭಾರತವು ವಿಶ್ವದಲ್ಲಿ ಅಪಘಾತ ಹೊಂದುವ ದೇಶಗಳಲ್ಲಿ ಪ್ರಥಮ ಶ್ರೇಣಿಯಲ್ಲಿ. ಪ್ರಪಂಚದಲ್ಲಿ ಅಪಘಾತಗಳು ಸಹಜ, ಆದರೆ ಪ್ರಪಂಚದ ಶ್ರೀಮಂತ ರಾಷ್ಟ್ರಗಳಿಗಿಂತ 3 ಪಟ್ಟು ಭಾರತ ದೇಶದಲ್ಲಿ ಅಪಘಾತಗಳು ಆಗ್ತಾ ಇವೆ. ಇವುಗಳಿಗೆ ಕಾರಣ ಏನು ಅಂತ ಹೇಳಿದರೆ, ಒಂದನೇದಾಗಿ ನಾನು ಸೇರಿದಂತೆ ವಾಹನವನ್ನು ಚಲಾಯಿಸುವ ಪ್ರತಿಯೊಬ್ಬ ಚಾಲಕನ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನ ಮತ್ತು ಸಮಾಜದಲ್ಲಿ ಕಳಕಳಿಯ ಕೊರತೆ, ಸಾಮಾಜಿಕ ಬದ್ಧತೆ ಇಲ್ಲದಿರುವುದು. ಒಂದು ಅಪಘಾತವಾದರೆ ಎಷ್ಟು ತೊಂದರೆಯಾಗ್ತದೆ ಅಂತ ಹೇಳುವಂಥದ್ದನ್ನು, ಒಂದು ಕುಟುಂಬದಲ್ಲಿ ಒಬ್ಬ ಯಜಮಾನ ಮೃತಪಟ್ಟರೆ ಅಥವಾ ಒಬ್ಬ ಜವಾಬ್ದಾರಿಯುತ ಮಹಿಳೆ ಮೃತಪಟ್ಟರೆ ಅವರ ಜೀವನ ಆಧಾರ ಸ್ತಂಭವೇ ಕಳಿಸಿ ಹೋಗ್ತದೆ. ಮಕ್ಕಳು ಅನಾಥರಾಗ್ತಾರೆ, ಮನೆಯನ್ನು ಮುನ್ನಡೆಸಲು ಸಾರಥ್ಯ ಇಲ್ಲದಂತಾಗ್ತದೆ. ಈ ಸಮಸ್ಯೆ ಯಾವುದರಿಂದ ಬಂದವು? ಈ ಅಪಘಾತದಲ್ಲಿ ಚಾಲಕರ ನಿರ್ಲಕ್ಷ್ಯ, ಏಕಾಗ್ರತೆಯ ಕೊರತೆ, ಅದೇ ರೀತಿ ಚಾಲನೆ ಮಾಡುವಾಗ ಪೇಷನ್ಸ್ ಇಲ್ಲದಿರುವುದು, ತಾಳ್ಮೆ ಇಲ್ಲದಿರುವುದು. ಅದಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿದರೆ, ನಾವು ಸ್ಟೇಜಿನಲ್ಲಿ ಕೂತ ತಕ್ಷಣ ಒಂದು ಏಕಾಗ್ರತೆ ಅಂತಂದು ಉಳಿದ ಎಲ್ಲವನ್ನ ಬಿಟ್ಟು ನಾವು ಈ ಚಾಲನೆ ಮಾಡುವಾಗ ಯಾವ ಜೀವಕ್ಕೂ ಹಾನಿ ಆಗಬಾರ್ದು, ಯಾವ ಸೊತ್ತಿಗೂ ಹಾನಿ ಆಗಬಾರ್ದು ಅಂತ ಹೇಳುವಂಥ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಚಾಲನೆ ಮಾಡಿದರೆ 100ರಲ್ಲಿ 99.9% ಖಂಡಿತ ಅಪಘಾತ ಆಗುವುದಿಲ್ಲ. ಇದು ಜಗತ್ತು ಒಪ್ಪಿಕೊಳ್ಬೇಕಾದಂತಹ ಒಂದು ಸತ್ಯ. ಈಗ ಅಪಘಾತದಲ್ಲಿ ಮಡಿಯುವವರಲ್ಲಿ ಹೆಚ್ಚಿನವರು 15-40 ವರ್ಷದ ಯುವಕರು. ಯಾಕಂದ್ರೆ ಯುವಕರಲ್ಲಿ ಹೆಚ್ಚಾಗಿ ನಿರ್ಲಕ್ಷ್ಯತೆ ಮತ್ತು ಬೇಜವಾಬ್ದಾರಿತನ ಜಾಸ್ತಿ. ಈಗ 2 ವೀಲರ್ನಲ್ಲಿ ಹೋಗುವ, ಈ 2 ವೀಲರ್ನಲ್ಲಿ ಅಂದ್ರೆ ದ್ವಿಚಕ್ರ ವಾಹನದಲ್ಲಿ ಸಂಚರಿಸುವಂತ ಯುವಕರು ಈ ಕೂತ ತಕ್ಷಣ ನಮ್ಮ ಈ ಲೋಕದ ಗೊಡವೆಯಲ್ಲಿ ಖಂಡಿತ ಇರುವುದಿಲ್ಲ. ಅವರು ಮೊಬೈಲ್ ಇಟ್ಕೊಂಡ್ರೆ ಅದರಲ್ಲಿ ಸಂತೋಷದ ಸುದ್ದಿ ಇರಬಹುದು, ಬೇಸರದ ಸುದ್ದಿ ಇರಬಹುದು, ಅಥವಾ ಯಾವುದಾದ್ರೂ ಒಂದು ವಿಶೇಷ ಸುದ್ದಿ ಇರುವಾಗ ಅವರು ಸಂಪೂರ್ಣವಾಗಿ ಈ ಬೈಕ್